ಎಂ ವಿಶ್ವೇಶ್ವರಯ್ಯನವರ ಪ್ರಕಾರ ಯಾವುದೇ ರಾಷ್ಟ್ರ ಕೈಗಾರಿಕೆ ಇಲ್ಲದಿದ್ದರೆ ವಿನಾಶದತ್ತ ಸಾಗುತ್ತಿದೆ ಅಂತಲೇ ಅರ್ಥ. ಆದರೆ ಅದೇ ಕೈಗಾರಿಕೆಗಳು ಜನರ ಪ್ರಾಣ ತೆಗೆಯುತ್ತಿವೆ. ಕವರ್ ಸ್ಟೋರಿ ನಡೆಸಿದ ಈ ತನಿಖೆಯನ್ನ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ. ಭೂಪಾಲ್ ಅನಿಲ ದುರಂತ ನಡೆದು 35 ವರ್ಷಗಳಾಗಿವೆ. ಇಂದಿಗೂ ಕೂಡ ಅಲ್ಲಿನ ಜನತೆ ವಿಷಕಾರಿ ಅನಿಲದ ಪರಿಣಾಮದಿಂದ ಬಳಲ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ತುಮಕೂರು ಕೈಗಾರಿಕಾ ಪ್ರದೇಶದ ಸುತ್ತಮುತ್ತಲಿನ ಜನ ಕೂಡ ನರಳುತ್ತಿದ್ದಾರೆ. ಯಾಕೆ ಗೊತ್ತಾ? ವಿಷಕಾರಿ ಅನಿಲ ರಿಲೀಸ್. ಸಂಜೆಯಾಗುತ್ತಿದ್ದಂತೆ ಸ್ಲೋ ಪಾಯ್ಸನ್. ಈ ಭಾಗದಲ್ಲಿರುವಂತಹ ಫ್ಯಾಕ್ಟರಿಗಳು ಸಂಜೆಯಾದ ಬಳಿಕ ಯಥೇಚ್ಛ ಪ್ರಮಾಣದಲ್ಲಿ ಹೊಗೆ ಬಿಡುಗಡೆಯನ್ನು ಮಾಡ್ತವೆ. ಬಿಡುಗಡೆಯಾಗುವಂತಹ ಹೊಗೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ಗಳಂತಹ ವಿಷಕಾರಿ ಅನಿಲಗಳಿರ್ತವೆ. ಈ ವಿಷಕಾರಿ ಅನಿಲಗಳು ಒಮ್ಮೆಲೆ ಗಾಳಿಗೆ ಸೇರಿಬಿಡುತ್ತವೆ. ಸುತ್ತಮುತ್ತಲಿನ 8 ಕಿಲೋಮೀಟರ್ವರೆಗೂ ಇದು ವ್ಯಾಪಿಸಿಬಿಡುತ್ತೆ. ಕತ್ತಲಾಗ್ತಾ ಇದ್ದಂತೆಯೇ ಎಲ್ಲ ಫ್ಯಾಕ್ಟರಿಗಳು ಏಕಕಾಲಕ್ಕೆ ತ್ಯಾಜ್ಯ ಹೊಗೆಯನ್ನು ಬಿಡುಗಡೆ ಮಾಡ್ತವೆ. ಈ ವಿಷಗಾಳಿ ಕುಡಿದಂಥ ಇಲ್ಲಿನ ಮಂದಿ ಹಂತ ಹಂತವಾಗಿ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಅದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಸಾಕ್ಷಿ 1. ಆ ವಿಷಕಾರಿ ಫ್ಯಾಕ್ಟರಿಗಳಿಂದ ಹೊರಬರ್ತಿರುವಂತಹ ಗಾಳಿಯನ್ನು ಸೇವಿಸಿದವರ ಬದುಕು ಇವತ್ತು ಯಾವ ರೀತಿ ಆಗಿದೆ ಅನ್ನೋದಕ್ಕೆ ನಮ್ಮ ಮುಂದೆ ಇರುವಂತಹ ಈ ಹುಡುಗನೇ ಸಾಕ್ಷಿ ಅನ್ಬೋದು. ಈತನ ಹೆಸರು ಮಿಥುನ್ ಅಂತೇಳಿ. ಈಗ 7 ವರ್ಷ, ಆದರೆ ನೋಡೋಕ್ಕೆ 2 ವರ್ಷದ ಹುಡುಗನ ಥರ ಇದ್ದಾನೆ. 9 ತಿಂಗಳ ಕಾಲ ತನ್ನ ತಾಯಿ ತವ್ರ ಮನೇಲಿ ಇದ್ದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಆರೋಗ್ಯವಾಗಿದ್ದ. ಇಲ್ಲಿಗೆ ಕರ್ಕೊಂಡ್ಬಂದ ಬಳಿಕ ಇಲ್ಲಿ ಏನು ಕೈಗಾರಿಕಾ ಪ್ರದೇಶದಿಂದ ಹೊರಬರುವಂತಹ ಆ ಕೆಟ್ಟ ಗಾಳಿಯನ್ನು ಸೇವಿಸಿದ ಬಳಿಕ ಈ ಹುಡುಗ ಯಾವ ರೀತಿ ಆಗಿದ್ದಾನೆ ಅಂದರೆ ಈಗ ಮಾತೇ ಬರಲ್ಲ. ಇವರ ನಿಜವಾದ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ಅವರ ತಾಯಿ ಭಾಗ್ಯಮ್ಮ ಇದ್ದಾರೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಇಲ್ಲಿ ಗಾಳಿ ವಾತಾವರಣದಿಂದ ವಾಸನೆ ಸಹ ಫ್ಯಾಕ್ಟ್ರಿ ಕಡೆಯಿಂದ, ಅದಕ್ಕೆ ಆ ಥರ ಹಿಂಗಾಗಿದ್ದಾನೆ. ಹಿಂಗೆ ಮೊದಲು ಹುಟ್ಟಿದಾಗ ಹೆಂಗಿದ್ದ? ಚೆನ್ನಾಗಿದ್ದ. 9 ತಿಂಗಳ ತನಕ ಚೆನ್ನಾಗಿದ್ದ. ನನ್ನ ತಾಯಿ ಮನೇಲಿದ್ದೆ, ಇಲ್ಲಿ ಕರ್ಕೊಂಬಂದಾಗ ಹಿಂಗಾಗಿದೆ. ಇದೆಲ್ಲ ನೋಡ್ತಿದ್ರೆ ಹೊಟ್ಟೆ ಉರಿದಿದೆ. ಯಾರು ಕಂಪ್ಲೇಂಟ್ ಯಾರಿಗೂ ಮಾಡೋದಿಲ್ಲ? ಯಾರಿಗೆ ಹೇಳೋಣ ಸರ್? ಯಾರಿಗೆ ಹೇಳೋಣ? ಸಾಕ್ಷಿ 2. ಈ ಊರಿನ ಗ್ರಾಮಸ್ಥರಿಗೆ ಅದ್ಯಾವ ಶಾಪ ತಟ್ಟಿದೆ ಗೊತ್ತಿಲ್ಲ. ಇಲ್ಲಿ ಕಾರ್ಖಾನೆಗಳು ಆರಂಭವಾಗಿದ್ದರಿಂದ ಕೂಡ ಇಲ್ಲಿವರೆಗೂ ಕೂಡ ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಈ ಮಗು ಹೆಸರು ಹರ್ಷಿತಾ ಅಂತೇಳಿ. 8 ವರ್ಷ ಈ ಮಗುಗೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾಳೆ ಅಂತೇಳಿ. ಇವಳಿಗೆ ಯಾವುದಾದ್ರೂ ಸಪೋರ್ಟ್ ಇದ್ದರೆ ಮಾತ್ರ ಇವಳು ನಿಂತ್ಕೊಳಕ್ಕಾಗುತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಇವಳು ನಿಂತ್ಕೊಳಲ್ಲ. ಈಗ 8 ವರ್ಷದಿಂದನೂ ಕೂಡ ಹೀಗೆ ಯಾರಾದರೂ ಬಂದರೂ ಕೂಡ ಹತ್ರಕ್ಕೆ ಕರ್ಕೋಬೇಕು ಅಂದರೂ ಕೂಡ ಈಕೆ ಬರಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಈ ಮಗು ಇವತ್ತು ಇದೆ ಅಂದರೆ ಇದಕ್ಕೆ ಕಾರಣವಾಗಿರುವಂತಹ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದೆ. ಹರ್ಷಿತಾ ದೊಡ್ಡಪ್ಪ ಇವತ್ತು ನಮ್ಮ ಜೊತೆ ಇದ್ದಾರೆ. ತುಂಬ ಕ್ರಿಟಿಕಲ್ ಆಗ್ತಾ ಇದೆ. ಅವರ ಅಪ್ಪ ಒಬ್ಬ ಕೂಲಿದಾರ. ಬೆಳಿಗ್ಗೆ ಎದ್ದು ಅವನು ಹೋದ ಅಂದರೆ 15 ದಿವಸ ತಿಂಗಳಿಗೆ 2 ಸಲ ಬರ್ತಾನೋ 1 ಸಲ ಬರ್ತಾನೋ ಗೊತ್ತಿಲ್ಲ. ಅವ್ರ ಅಮ್ಮ ಡೈಲಿ ಹುಣ್ಸೆಹಣ್ಣು ಕೊಟ್ಟಬೇಕು. ಹುಣ್ಸೆಹಣ್ಣು ಇಲ್ಲ ಅಂದರೆ ಮಾಮೂಲಿ ಕಳೆ ಕೀಳೋದು ಅದಕ್ಕೆಲ್ಲ ಹೋಗ್ಬೇಕು. ಎಲ್ಲ ಕಾರಣ ಏನಂತೀರ? ಅದು ಇಂಡಸ್ಟ್ರಿಯಲ್ಲಿ ಇರೋದಾಗೆ ಕರೆಕ್ಟಾಗಿ 10 ಗಂಟೆಗೆ ಎಲ್ಲ ಜನ ಮಲಿಕೊಂಡ ಮೇಲೆ ಒಂದು ಸ್ಮೋಕ್ ಥರ ಸ್ಮೆಲ್ ಬರುತ್ತೆ. ಅದು ಆ ಸ್ಮೆಲ್ಲು ಕುಡಿದ್ರೆ ಸುಮಾರು ಒಂದು ಅರ್ಧ ಗಂಟೆ ಜ್ಞಾನ ಇಲ್ದಂಗೆ ಆಗ್ಬಿಡ್ತೈತೆ. ಎಂಥವ್ರಿಗಾದ್ರು ನಮ್ಮ ಬುದ್ಧಿರೋರ್ಗಾದ್ರೆ ನಮಗೆ ಬುದ್ಧಿ ಇರೋರು ನಾವೇ ಒಬ್ರ ಕೈಲಿ ಹೇಳ್ಕೊಬೋದು. ಈ ಥರ ಮಕ್ಳಿಗೆ ಏನು ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅಧಿಕಾರಿಗಳು ಸರ್ ದಿನ ಬರ್ತಾರೆ, 2 ದಿವ್ಸಕ್ಕೊಂದ್ಸಲಿ ಬರ್ತಾರೆ. ಎಲ್ಲ ಗೌರ್ಮೆಂಟ್ ಇದು ಅಧಿಕಾರಿಗಳೆಲ್ಲ ಬರ್ತಾರೆ ಸರ್. ಇಂಡಸ್ಟ್ರಿಯಲ್ ಯಾರು ಇಲ್ಲಿವರೆಗೂ ಏನು ಇದನ್ನ ಕ್ರಮ ತಗೊಂಡಿಲ್ಲ. ಸಾಕ್ಷಿ 3. ಹೆಸರು ಪುಟ್ಟ? ಏನು ಹೆಸರು? ಎಷ್ಟು ವರ್ಷ? 7 ವರ್ಷ. ಮಗುಗೆ ತಾಯಿ ನೀವೇನಾ? ಅಮ್ಮ ಇಲ್ಲ? ಅಪ್ಪ ಎಲ್ಲಿದ್ದಾರೆ? ಬೆಳಗ್ಗೆ ಎದ್ರೆ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಯಾರಿಗೆ
ಸರ್ ಮಗು ಹುಟ್ಟಿದಾಗ ಚೆನ್ನಾಗೇ ಇತ್ತು. ಈ ಫ್ಯಾಕ್ಟ್ರಿಗಳು ಆದಮೇಲೆ ಕೆಮಿಕಲ್ಸ್ ವ್ಯತ್ಯಾಸನೋ ಇಲ್ಲ ಏನು ವ್ಯತ್ಯಾಸನೋ ಗೊತ್ತಿಲ್ಲ ಸರ್. ಹಂಗಾಗಿ ಭತ್ತ ಬೆಳವಣಿಗೆ ಆಗ್ತಾ ಮಾತಾಡಲ್ಲ. ಫ್ಯಾಕ್ಟ್ರಿಗೆ ಹೋಗ್ತೀವಿ, ಬೆಳಗ್ಗೆ ಎದ್ರೆ ಬಂದರೆ ಮಲ್ಕೊಂಡಿರೋ ಟೈಮಲ್ಲೂ ಊಟ ಮಾಡಿದ್ದೆಲ್ಲ ಹೋಗಿ ವಾಂತಿ ಮಾಡ್ಬೇಕು ಸರ್. ಹಂಗಾಗ್ತಾ ಇರುತ್ತೆ ಸ್ಮೆಲ್ಗೆ. ಎಲ್ಲ ಕಡೆನೂ ಹಂಗೆ ಆಗುತ್ತೆ ಸರ್. ಈಚೆ ಬರೋಕ್ಕಾಗಲ್ಲ. ಊಟ ಮಾಡಿದ್ರು ಮಲ್ಗೋದ್ರೂ ನೆಮ್ಮದಿ ಇರಲ್ಲ. ದಯವಿಟ್ಟು ಗೌರ್ಮೆಂಟ್ನವ್ರಿಗೆ ಏನಂದರೆ ಆ ಫ್ಯಾಕ್ಟ್ರಿಗಳ ಕಡೆಯಿಂದ ಸ್ಮೆಲ್ ಬರೋದು ಅದನ್ನು ಮುಚ್ಚಿಸ್ಬೇಕು ಅಂತ ದಯವಿಟ್ಟು ಕಳಕಳ ಕೇಳ್ಕೊಂತೀವಿ. ಸಾಕ್ಷಿ 4. ಸರ್ 8 ವರ್ಷದಿಂದ ಆಗಿದೆ ಸರ್. ಮೊದಲೆಲ್ಲ ಚೆನ್ನಾಗಿದ್ದ. ಅಲ್ಲಿಂದ ಇತ್ತು ಓಡಾಡ್ದಂಗೂ ಆದ. ಸ್ಕೂಲ್ಗೂ ಹೋಗ್ತಾ ಇಲ್ಲ. ನಾವು ತುಂಬ ಹಾಸ್ಪಿಟ್ಲಿಗೂ ಎಲ್ಲಕ್ಕೂ ಖರ್ಚು ಮಾಡಿ ಎಲ್ಲ ಇದು ನೋಡಿವಿ. ಅದು ಸಕ್ಸಸ್ ಆಗ್ತಾ ಇಲ್ಲ. ನಾವು ವ್ಯವಸಾಯ ಮಾಡೋರೇನು. ಕಾರಣ ಇನ್ನೇನು ಸ್ಮೆಲ್ಲು ಅಂತೆಲ್ಲ ಅನ್ನಿಸ್ತೈತೆ ಸರ್ ನಮಗೂ. ನಾವೇ ಇರೋಕ್ಕಾಗಲ್ಲ ಒಂದೊಂದು ಟೈಮ್ನಾಗ. ಮಾತಾಡ್ತಾನೆ ಹುಡುಗ. ಇದು ಬರೀ 1-2 ಹಳ್ಳಿಗಳ ಕಥೆಯಷ್ಟೇ. ಹೀಗೆ ಪ್ರತಿ ಹಳ್ಳಿಗಳ ಮನೆಗಳಲ್ಲೂ ಇದೇ ಪರಿಸ್ಥಿತಿ. ಕೈಗಾರಿಕಾ ಪ್ರದೇಶ ಸ್ಥಾಪನೆಯಾದಾಗಿನಿಂದ ಇಲ್ಲಿ ವಾಸಿಸುವಂತಹ ಜನರು ಒಬ್ಬೊಬ್ಬರಾಗಿ ಅಂಗವಿಕಲರಾಗ್ತಾ ಇದ್ದಾರೆ. ಈಗಾಗಲೇ ಹಲವಾರು ವಿಚಿತ್ರ ಕಾಯಿಲೆಗಳಿಂದ ನರಳ್ತಾ ಇದ್ದಾರಂತೆ. ಇದಕ್ಕೆಲ್ಲ ಕಾರಣ ಏನಿರಬಹುದು ಅಂತ ಹುಡುಕೊಂಡು ಹೋದ್ವಿ. ಬಂದು ಪರಿಶೀಲನೆ ಮಾಡೋಕ್ಕೂ ಕೂಡ ನೀವು ರೆಡಿ ಇಲ್ಲ ಅಂದ್ರೆ ನಾನು ಪರಿಶೀಲನೆ ಮಾಡ್ತೀನಿ. ಮತ್ತೆ ಬನ್ನಿ ಹೋಗೋಣ ಮಾಡ್ರಿ. ನಮ್ಮ ಆಫೀಸ್ ವಾಹನ ಬಂದ ನಂತರ ನಾನು ಪರಿಶೀಲನೆ. ಅಲ್ಲ ಸರ್, ನಿಮ್ಮ ಆಫೀಸ್ ವಾಹನ ಅಲ್ಲ, ಪ್ರೈವೇಟ್ ವಾಹನ ಮಾಡ್ಕೊಂಡು ಬನ್ನಿ. ಇಲ್ಲ ಅಷ್ಟೇ ಅಲ್ಲ, ಪ್ರೈವೇಟ್ ವಾಹನ ಮಾಡ್ಕೊಂಡು ಬನ್ನಿ. ಇಲ್ಲ ಬರೋಕ್ಕಾಗಲ್ಲ. ನೀವು ಬರೋ ರೆಡಿ ಇಲ್ಲ ಅಂದ್ರೆ ಜನ ಸತ್ರು ಪರವಾಗಿಲ್ಲ. ಅದಾದ್ರೆ ಹೇಳಿ ಹೋಗ್ಲಿ. ನಮ್ಮ ವಾಹನದಲ್ಲೂ ನೀವು ಬರಬೇಡಿ. ಪ್ರೈವೇಟ್ ವೆಹಿಕಲ್ ಬಂದು ಪರಿಶೀಲನೆ ಮಾಡಿ. ಇಲ್ಲ ಆಗಲ್ಲ. ಪ್ರತಿದಿನ ಆ ಊರಿನ ಜನ ಪಾಯ್ಸನ್ ಕುಡಿದೇ ಬದುಕುತ್ತಿದ್ದಾರೆ. ಹಾಗಿದ್ರೆ ಇದನ್ನ ಕಂಟ್ರೋಲ್ ಮಾಡಬೇಕಾದ ಅಧಿಕಾರಿಗಳಿಗೆ ಇದ್ಯಾವುದು ಗೊತ್ತೇ ಇಲ್ವಾ? ಈ ಅವಸ್ಥೆಗೆ ನಿಜವಾದ ಕಾರಣ ಯಾರು ಅಂತ ತೋರಿಸ್ತೀವಿ ಸಣ್ಣ ಬ್ರೇಕ್ನ ನಂತರ.